ಪ್ರತಿ ವರ್ಷ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ಪಕ್ಷಿಗಳು ಆಕಾಶದಿಂದ ಕೆಳಗೆ ಬೀಳುತ್ತವೆ. ಇದು ಬಿರುಗಾಳಿಯಿಂದಾಗಲಿ, ಮಳೆಗಾಳಿಯಿಂದಾಗಲಿ ಅಥವಾ ಹಗಲಿನಲ್ಲಾಗಲಿ ಅಲ್ಲ, ರಾತ್ರಿಯ ವೇಳೆಯಲ್ಲಿ ಮಾತ್ರ. ಇದು ಅಸ್ಸಾಂನ ಜಾಟಿಂಗಾ ಗ್ರಾಮದಲ್ಲಿ ನಡೆಯುವ ರಹಸ್ಯವಾದ ಘಟನೆಯಾಗಿದೆ. ವರ್ಷದ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳಿನ ನಡುವೆ ನಡೆಯುವ ಈ ಘಟನೆಯು ಮಂಜು ಕವಿದ ರಾತ್ರಿಯ ವೇಳೆಯಲ್ಲಿ ಕಾಡಿನಿಂದ ವಲಸೆ ಹಕ್ಕಿಗಳು ಗ್ರಾಮದ ಕಡೆಗೆ ಹಾರಿ ಬರುತ್ತವೆ. ಹೀಗೆ ಹಾರಿ ಬಂದ ಹಕ್ಕಿಗಳು ಅಲ್ಲಿರುವ ಮನೆಗಳಿಗೆ, ಮರಗಳಿಗೆ, ವಿದ್ಯುತ್ ಕಂಬಗಳಿಗೆ ಡಿಕ್ಕಿ ಹೊಡೆಯುತ್ತವೆ. ಇದರಿಂದಾಗಿ ಕೆಲವು ಪಕ್ಷಿಗಳು ಪ್ರಜ್ಞೆ ಕಳೆದುಕೊಳ್ಳುತ್ತವೆ, ಇನ್ನು ಕೆಲವು ಪಕ್ಷಿಗಳು ಪ್ರಾಣವನ್ನು ಕಳೆದುಕೊಳ್ಳುತ್ತವೆ. 1900ರ ಆರಂಭದಿಂದಲೂ ಗ್ರಾಮದ ಸ್ಥಳೀಯರು ಇದು ಅಲೌಕಿಕ ಶಕ್ತಿಗಳ ಕೆಲಸಗಳು ಎಂದು ನಂಬಿದ್ದಾರೆ. ಈ ಗ್ರಾಮದಲ್ಲಿ ಕೆಲವರು ಈ ಗ್ರಾಮವು ಶಾಪಕ್ಕೆ ಒಳಪಟ್ಟಿದೆ ಎಂದು, ಇನ್ನು ಕೆಲವರು ದೆವ್ವ, ಭೂತಗಳು ಪಕ್ಷಿಗಳನ್ನು ಕರೆಯುತ್ತವೆಯಂತೆ ಎಂದು ನಂಬಿದ್ದಾರೆ. ಇದರಿಂದಾಗಿ ಜಾಟಿಂಗಾವನ್ನು ಆತ್ಮಹತ್ಯೆ ಗ್ರಾಮ ಎಂದರೆ ಸೂಸೈಡ್ ವಿಲೇಜ್ ಎಂದು ಕೂಡ ಕರೆಯುತ್ತಾರೆ. 1950ರಲ್ಲಿ ಇ.ಪಿ. ಗಿ ಎಂಬ ಪ್ರಖ್ಯಾತ ಪಕ್ಷಿಶಾಸ್ತ್ರಜ್ಞ ಮತ್ತು ಇಂಡಿಯನ್ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಈ ಗ್ರಾಮದ ಮೇಲೆ ರಿಸರ್ಚ್ ನಡೆಸಿದ್ದಾರೆ. ಅವರ ಪ್ರಕಾರ ಈ ಘಟನೆಯು ಮಂಜು ಕವಿದ ರಾತ್ರಿಯಲ್ಲಿ ಬೀಸುವ ವೇಗವಾದ ಗಾಳಿಯು ಹಕ್ಕಿಗಳ ದಿಕ್ಕನ್ನು ತಪ್ಪಿಸುತ್ತಿರಬಹುದು ಎಂದು, ಗ್ರಾಮದಲ್ಲಿರುವ ಕೃತಕ ದೀಪಗಳಿಂದ ಬರುವ ತೀಕ್ಷ್ಣ ಬೆಳಕು ಹಕ್ಕಿಗಳನ್ನು ಗೊಂದಲಕ್ಕೆ ಒಳಪಡಿಸುತ್ತಿರಬಹುದು ಎಂದು ತಿಳಿಸಿದ್ದಾರೆ. ಇಂದು ಈ ಗ್ರಾಮದ ಜನರು ಮತ್ತು ಅಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಕ್ಷಿಗಳ ರಕ್ಷಣೆಗಾಗಿ ರಾತ್ರಿಯ ವೇಳೆಯಲ್ಲಿ ದೀಪಗಳನ್ನು ಆರಿಸುತ್ತಾರೆ, ಇಲ್ಲವಾದರೆ ಕಡಿಮೆ ತೀಕ್ಷ್ಣತೆ ಇರುವ ದೀಪಗಳನ್ನು ಬಳಸುತ್ತಿದ್ದಾರೆ. ಹಿಂದಿಗಿಂತ ಈಗ ಪಕ್ಷಿಗಳ ಸಾವು ಕಡಿಮೆಯಾದರೂ ಪೂರ್ತಿಯಾಗಿ ನಿಂತಿಲ್ಲ ಮತ್ತು ಪಕ್ಷಿಗಳು ಆಕಾಶದಿಂದ ಬೀಳುವುದು ತಪ್ಪಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜಾಟಿಂಗಾ ದೆವ್ವದ ಹಳ್ಳಿಯೇ, ಇಲ್ಲ ಶಾಪಕ್ಕೆ ಒಳಗಾಗಿದೆಯೇ? ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇನ್ವೆಸ್ಟಿಗೇಷನ್ ನಡೆಸಿರುವ ಪುರಾವೆಗಳೂ ಇಲ್ಲ ಮತ್ತು ಸಾಕ್ಷಿಗಳೂ ಇಲ್ಲ. ಆದರೂ ನಿಶ್ಶಬ್ದವಾದ ರಾತ್ರಿಯ ವೇಳೆಯಲ್ಲಿ ಆಕಾಶದಿಂದ ಹಕ್ಕಿಗಳು ಬೀಳುತ್ತವೆ ಮತ್ತು ಸಾಯುತ್ತವೆ ಎಂದರೆ ಭಯವೆನಿಸುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇಂತಹ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಕಥೆಯ ಜೊತೆ. ಬಾಯ್.